ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತಾ 2023ಯ ಸೆಕ್ಷನ್ 127 ಅನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ 127 ರಾಂಗ್ಫುಲ್ ಕನ್ಫೈನ್ಮೆಂಟ್ ಈ ಒಂದು ಅಪರಾಧದ ಬಗ್ಗೆ ಡೆಫಿನಿಷನ್ಸ್, ಪನಿಷ್ಮೆಂಟ್ಸ್, ಇಲ್ಲುಸ್ಟ್ರೇಷನ್ಸ್ ಗಳನ್ನ ಹೊಂದಿದೆ. ಸಬ್ಸೆಕ್ಷನ್ 1ರ ಪ್ರಕಾರ ಯಾರೇ ಆಗಿರಲಿ ಯಾವುದೇ ವ್ಯಕ್ತಿಯನ್ನ ಒಂದು ಸರ್ಟೇನ್ ಲಿಮಿಟ್ಸ್ ಅಂದ್ರೆ ಅದಕ್ಕೊಂದು ಬೌಂಡ್ರಿ ಇರುತ್ತೆ. ಆ ಒಂದು ಬೌಂಡ್ರಿಯ ಬಿಯಾಂಡ್ ಆ ವ್ಯಕ್ತಿಗೆ ಪ್ರೊಸೀಡಿಂಗ್ಸ್ ಆಗೋದನ್ನ ಪ್ರಿವೆಂಟ್ ಮಾಡಲಾಗುತ್ತೆ. ಆತನನ್ನ ರಾಂಗ್ಫುಲ್ಲಿ ರಿಸ್ಟ್ರೇನ್ ಮಾಡಲಾಗುತ್ತೆ. ಈಗಾಗಲೇ ನಾವು ರಾಂಗ್ಫುಲ್ ರಿಸ್ಟ್ರೇಂಟ್ ಅನ್ನ ಸ್ಟಡಿ ಮಾಡಿದೀವಿ. ಅಂದ್ರೆ ಆತನನ್ನ ನ್ಯಾಯಬಾಹಿರವಾಗಿ ಆತನನ್ನ ಒಂದು ಲಿಮಿಟ್ ಒಳಗಡೆ, ಬೌಂಡರಿ ಒಳಗಡೆ ಆತನನ್ನ ಯಾವುದೇ ಕಡೆ ಪ್ರೊಸೀಡ್ ಆಗಲು ಆತನನ್ನ ತಡೆಯಲಾಗುತ್ತೆ. ಅದನ್ನ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಇಲ್ಲುಸ್ಟ್ರೇಷನ್ಸ್ ಗಳನ್ನ ನೋಡೋಣ. ಫಸ್ಟ್ ಇಲ್ಲುಸ್ಟ್ರೇಷನ್, ಎ ಒಬ್ಬ ವ್ಯಕ್ತಿ, ಝೆಡ್ ಒಬ್ಬ ವ್ಯಕ್ತಿಯನ್ನ ಒಂದು ರೂಮಿನ ಒಳಗಡೆ ಅಂದ್ರೆ ಒಂದು ವಾಲ್ಡ್ ಸ್ಪೇಸ್, ರೂಮ್ ಆಗಿರ್ಬೋದು ಅಥವಾ 4 ಗೋಡೆಗಳು ಅಥವಾ ಒಂದು ಗೋಡೆಯನ್ನು ಹೊಂದಿರುವಂತಹ ಯಾವುದೇ ಒಂದು ರೂಮ್ ಆಗಿರ್ಬೋದು, ಅದ್ರೊಳಗಡೆ ಹೋಗೋದಿಕ್ಕೆ ಹೇಳ್ತಾನೆ. ನಂತರ ಝೆಡ್ ಅದ್ರೊಳಗಡೆ ಹೋದಾಗ ಆ ಒಂದು ರೂಮ್ ಅನ್ನ ಲಾಕ್ ಮಾಡ್ತಾನೆ. ಲಾಕ್ ಮಾಡಿದ್ಮೇಲೆ ಆ ಒಂದು ರೂಮಿನ ಒಳಗಡೆ ಆತ ಮೂವ್ ಮಾಡಬಹುದು, ಬಟ್ ಆ ರೂಮಿನ ಹೊರಗಡೆ ಬಿಯಾಂಡ್ ಲಿಮಿಟ್ ಅಂದ್ರೆ ಬಿಯಾಂಡ್ ಬೌಂಡ್ರಿ ಪ್ರೊಸೀಡ್ ಆಗೋದನ್ನ ತಡೆಯಲಾಗಿದೆ. ಸೊ ಇಂತಹ ಒಂದು ಅಪರಾಧವನ್ನ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಇನ್ನೊಂದು ಇಲ್ಲುಸ್ಟ್ರೇಷನ್ ನೋಡೋದಾದ್ರೆ, ಎ ಒಬ್ಬ ವ್ಯಕ್ತಿ ಒಂದು ಸ್ವಲ್ಪ ಜನರನ್ನ ಅಂದ್ರೆ ಒಂದು 4-5 ಜನರನ್ನ ವಿತ್ ಫೈರ್ ಆರ್ಮ್ಸ್ ಅಂದ್ರೆ ಬಂದೂಕುಗಳ ಜೊತೆ ಒಂದು ಬಿಲ್ಡಿಂಗ್ ನ ಹೊರಗಡೆ, ಬಿಲ್ಡಿಂಗ್ ನ ಔಟ್ಲೆಟ್ ನಲ್ಲಿ ಅವರನ್ನ ಪ್ಲೇಸ್ ಮಾಡ್ತಾನೆ, ಅಂದ್ರೆ ಅವ್ರಿಗೆ ಅಪಾಯಿಂಟ್ ಮಾಡ್ತಾನೆ. ಆ ಒಂದು ವ್ಯಕ್ತಿಗಳಿಗೆ ಆತ ಏನ್ ಹೇಳ್ತಾನೆ ಅಂತಂದ್ರೆ, ಈ ಬಿಲ್ಡಿಂಗ್ ನ ಒಳಗಡೆ ಝೆಡ್ ವ್ಯಕ್ತಿ ಇದ್ದಾನೆ, ಆತ ಬಿಲ್ಡಿಂಗ್ ಇಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ರೆ ಶೂಟ್ ಮಾಡಿ ಅಂತೇಳಿ ಹೇಳ್ತಾನೆ. ಆದ್ಮೇಲೆ ಆ ವ್ಯಕ್ತಿ, ಎ ಅನ್ನುವಂತ ವ್ಯಕ್ತಿ ಝೆಡ್ ವ್ಯಕ್ತಿಗೂ ಕೂಡ ನೀನು ಈ ಬಿಲ್ಡಿಂಗ್ ನಲ್ಲಿಯೇ ಇರಬೇಕು, ಒಂದು ವೇಳೆ ಈ ಬಿಲ್ಡಿಂಗ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬೇಕದಕ್ಕೆ ಪ್ರಯತ್ನ ಮಾಡಿದ್ರೆ ನನ್ನ ಮನುಷ್ಯರು ನಿನ್ನನ್ನು ಶೂಟ್ ಮಾಡ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆತ ಬಿಲ್ಡಿಂಗ್ ನ ಒಳಗಡೆಯೇ ಮೂವ್ ಆಗ್ಬಹುದು. ಆ ಬಿಲ್ಡಿಂಗ್ ಕಾಂಪೌಂಡ್ ಅನ್ನ ದಾಟಿ ಆತ ಹೊರಗಡೆ ಹೋಗೋ ಹಾಗಿಲ್ಲ. ಈ ರೀತಿ ಬಂಧನ ಮಾಡಿದ್ರೆ ಅದನ್ನ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಈ ರೀತಿಯಾಗಿ ಯಾರೇ ಆಗಿರ್ಲಿ ಯಾವುದೇ ವ್ಯಕ್ತಿಯನ್ನ ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿದ್ರೆ ಅಂತಹ ವ್ಯಕ್ತಿಗೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 5,000 ರೂಪಾಯಿವರೆಗೆ ಫೈನ್ ಆಗ್ಬೋದು, ಅಥವಾ 2 ಶಿಕ್ಷೆಗಳು, 2 ಪನಿಷ್ಮೆಂಟ್ಗಳು ಆಗ್ಬೋದು. ನೆಕ್ಸ್ಟ್ ಸಬ್ಸೆಕ್ಷನ್ 3ನ ಪ್ರಕಾರ ಯಾರೇ ಆಗಿರ್ಲಿ ಯಾವುದೇ ವ್ಯಕ್ತಿಯನ್ನ 3 ದಿವಸ 3 ಡೇಸ್ ಅಥವಾ 3 ಡೇಸ್ಗಿಂತ ಜಾಸ್ತಿ ದಿವಸ ಆತನನ್ನ ರಾಂಗ್ಫುಲ್ಲಿ ಕನ್ಫೈನ್ ಮಾಡಿದ್ರೆ ಆ ಬಂಧನದಲ್ಲಿ ಇಟ್ಟಂತಹ ವ್ಯಕ್ತಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿ ಒಳಗೆ ಫೈನ್ ಮತ್ತು 2 ಪನಿಷ್ಮೆಂಟ್ ಕೂಡ ಆಗ್ಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 4ನ ಪ್ರಕಾರ ಯಾವುದೇ ವ್ಯಕ್ತಿಯನ್ನ 10 ದಿವಸ ಅಥವಾ 10 ದಿವಸಕ್ಕಿಂತ ಹೆಚ್ಚು ಆತನನ್ನ ಕನ್ಫೈನ್ ಬಂಧನದಲ್ಲಿಟ್ರೆ ಅಂತಹ ವ್ಯಕ್ತಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ, 10,000 ರೂಪಾಯಿವರೆಗೆ ಫೈನ್ ಅನ್ನ ವಿಧಿಸಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 5ನ ಪ್ರಕಾರ ಯಾವುದೇ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ರಾಂಗ್ಫುಲ್ ಕನ್ಫೈನ್ಮೆಂಟ್ ನಲ್ಲಿ ಆತನನ್ನ ಇಡ್ತಾನೆ. ನಂತರ ಆತನಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿಯ ಲಿಬರೇಷನ್ಗಾಗಿ ರಿಟ್ ಅನ್ನ ಇಶ್ಯೂ ಮಾಡಲಾಗಿದೆ, ರಿಟ್ ಅರ್ಜಿ ಇಶ್ಯೂ ಮಾಡಲಾಗಿದೆ ಅಂತೇಳಿ ಆತನಿಗೆ ಗೊತ್ತಾಗುತ್ತೆ. ಆದ್ರೂ ಕೂಡ ಆತ ಕನ್ಫೈನ್ ಮಾಡ್ತಾನೆ. ಅಂತಹ ವ್ಯಕ್ತಿಗೆ ಇನ್ನೂ ಹೆಚ್ಚಿನ, ಅಂದ್ರೆ ಇವಾಗಾಗಿ ಮೊದಲು ನಾವು ಹೇಳಿದ್ವಲ್ಲ ಪನಿಷ್ಮೆಂಟ್ಗಳು, ಅದಕ್ಕಿಂತ ಹೆಚ್ಚಿನ 2 ವರ್ಷ ಜಾಸ್ತಿ ಜೈಲು ಶಿಕ್ಷೆ, ಹೆಚ್ಚಿನ ಫೈನ್ ಅನ್ನ ಕೂಡ ವಿಧಿಸಬಹುದು. ಸಬ್ಸೆಕ್ಷನ್ 6ರ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಆ ವ್ಯಕ್ತಿಯ ಮೇಲೆ ಇಂಟ್ರೆಸ್ಟ್ ಅನ್ನ ಹೊಂದಿದಂತಹ ವ್ಯಕ್ತಿಗೆ ಗೊತ್ತಾಗಲಾರದ ರೀತಿಯಲ್ಲಿ ಅಥವಾ ಪಬ್ಲಿಕ್ ಸರ್ವೆಂಟ್ಗೂ ಗೊತ್ತಾಗದ ರೀತಿಯಲ್ಲಿ ಅಥವಾ ಆತ ಇಟ್ಟಿದಂತಹ ಪ್ಲೇಸ್ ಹುಡುಕೋದಕ್ಕೆ, ಡಿಸ್ಕವರಿ ಮಾಡೋದಕ್ಕೆ ಕಷ್ಟ ಆಗುವ ರೀತಿಯಲ್ಲಿ, ಅದು ಪಬ್ಲಿಕ್ ಸರ್ವೆಂಟ್ಗೂ ಕೂಡ ಹುಡುಕೋದು ಕಷ್ಟ ಆಗಬೇಕು, ಅಂತಹ ಸ್ಥಳದಲ್ಲಿ ಕನ್ಫೈನ್ ಮಾಡಿದ್ರೆ
ಅಂತಹ ವ್ಯಕ್ತಿಗೆ ಈ ಮುಂದೆ ಏನು ಪನಿಷ್ಮೆಂಟ್ ಕೊಡಲಾಗಿತ್ತಲ್ಲ ಅದರ ಮೇಲೆ ಇನ್ನೂ ಹೆಚ್ಚಿನ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ಮತ್ತು ಫೈನ್ ಅನ್ನು ಕೂಡ ವಿಧಿಸಲಾಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 7ನ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಎಕ್ಸ್ಟಾರ್ಷನ್ ಮಾಡುವ ಸಲುವಾಗಿ ಅಥವಾ ಆ ಕನ್ಫೈನ್ಮೆಂಟ್ಗೆ ಒಳಗಾದಂತಹ ವ್ಯಕ್ತಿಯ ಮೇಲೆ ಇಂಟ್ರೆಸ್ಟ್ ಅನ್ನು ಹೊಂದಿರುವ ವ್ಯಕ್ತಿಯಿಂದ ಯಾವುದೇ ಪ್ರಾಪರ್ಟಿಯನ್ನ ಅಥವಾ ವ್ಯಾಲ್ಯೂಯೇಬಲ್ ಸೆಕ್ಯೂರಿಟಿಯನ್ನ ಅಥವಾ ಆತನ ಮೇಲೆ ಇಂಟ್ರೆಸ್ಟ್ ಹೊಂದಿರುವಂತಹ ವ್ಯಕ್ತಿಯನ್ನ ಆತನನ್ನ ಯಾವುದೋ ಒಂದು ಕೆಲಸದಲ್ಲಿ ಪ್ರೊಸೀಡ್ ಆಗುವುದನ್ನ ಕನ್ಸ್ಟ್ರೇನ್ ಮಾಡುವ ಸಲುವಾಗಿ ಅಥವಾ ಇಲ್ಲೀಗಲ್ ಆಗಿ ಇನ್ಫಾರ್ಮೇಶನ್ಗಳನ್ನ ಪಡೆಯುವ ಸಲುವಾಗಿ ಅಥವಾ ಯಾವುದೇ ಒಂದು ಅಫೆನ್ಸ್ ಅನ್ನ ಕಮಿಟ್ ಮಾಡುವ ಸಲುವಾಗಿ ಆ ವ್ಯಕ್ತಿಯನ್ನ ಕನ್ಫೈನ್ ಮಾಡಿದ್ರೆ, ಈ ಎಲ್ಲ ಉದ್ದೇಶಗಳ ಸಲುವಾಗಿ ಆತನನ್ನ ಕನ್ಫೈನ್ ಮಾಡಿದ್ರೆ ಆತನಿಗೆ 3 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಫೈನ್ ಕೂಡ ಇರುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 8ರ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಎಕ್ಸ್ಟಾರ್ಷನ್ ಮಾಡುವ ಸಲುವಾಗಿ ಅಥವಾ ಆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಇಂಟ್ರೆಸ್ಟ್ ಇದ್ರೆ ಆ ವ್ಯಕ್ತಿಯನ್ನ ಕನ್ಫೈನ್ ಮಾಡೋದು ಮತ್ತು ಆತನಿಂದ ಕನ್ಫೆಷನ್ ಮಾಡಿಸೋದು ಅಥವಾ ಯಾವುದೋ ಒಂದು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳೋದು, ಆ ಒಂದು ಕನ್ಫೆಷನ್ ಅಥವಾ ಇನ್ಫಾರ್ಮೇಶನ್ ಬೇಸಿಸ್ ನ ಮೇಲೆ ಯಾವುದೋ ಒಂದು ಅಫೆನ್ಸ್ ಅಥವಾ ಮಿಸ್ಕಂಡಕ್ಟ್ ಅನ್ನ ಡಿಟೆಕ್ಟ್ ಮಾಡೋದು ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನ ಕನ್ಸ್ಟ್ರೇನ್ ಮಾಡಿ ಆತ ಯಾವುದೋ ಒಂದು ಪ್ರಾಪರ್ಟಿಯನ್ನ ಕದ್ಕೊಂಡಿದ್ರೆ ಅಥವಾ ಆತನ ಹತ್ತಿರ ಇದ್ರೆ ಅದನ್ನ ರೀಸ್ಟೋರ್ ಮಾಡೋದು ಅಥವಾ ರೀಸ್ಟೋರೇಷನ್ ಮಾಡೋದಕ್ಕೆ ಕಾರಣ ಆಗುವ ರೀತಿಯಲ್ಲಿ ನಡ್ಕೊಳ್ಳೋದು ಮತ್ತು ಆತನಿಂದ ತನ್ನ ಒಂದು ಎನಿ ಪ್ರಾಪರ್ಟಿ ಅಥವಾ ವ್ಯಾಲ್ಯೂಯೇಬಲ್ ಪ್ರಾಪರ್ಟಿ ಅಥವಾ ಯಾವುದೇ ರೀತಿಯ ಕ್ಲೇಮ್ ಅನ್ನ, ಡಿಮ್ಯಾಂಡ್ ಅನ್ನ ಅಥವಾ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳೋದು, ಈ ಎಲ್ಲ ಒಂದು ಉದ್ದೇಶಗಳಿಗಾಗಿ ಆ ವ್ಯಕ್ತಿಯನ್ನ ಕನ್ಫೈನ್ ಮಾಡಿದ್ರೆ ಅಂತಹ ವ್ಯಕ್ತಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಫೈನ್ ಅನ್ನ ವಿಧಿಸಲಾಗುತ್ತೆ. ಸ್ನೇಹಿತರೆ, ಇದು ಸೆಕ್ಷನ್ 127 ರಾಂಗ್ಫುಲ್ ಕನ್ಫೈನ್ಮೆಂಟ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.